ಶಿರೂರಿನಲ್ಲಿ ಸಂಭವಿಸಿರುವಂಥ ಗುಡ್ಡ ಕುಸಿತ ಆ ಸ್ಥಳ ಏನಿದೆ ಸುಮಾರು 7 ದಿನಗಳಿಂದಲೂ ಕೂಡ ಗುಡ್ಡದ ಕುಸಿತ ಆಗಿರುವಂಥ ಭಾಗ ಏನಿದೆಯಲ್ಲ ಅಲ್ಲಿ ಸಿಲುಕಿಕೊಂಡಿರುವ ಅರ್ಜುನ್ಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆತನನ್ನ ಜೀವಂತವಾಗಿ ಹೊರಗಡೆ ತರೋದಕ್ಕೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ. ಗುಡ್ಡ ಕುಸಿದ ಸ್ಥಳದಲ್ಲಿ ಆರ್.ವಿ. ದೇಶಪಾಂಡೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಬರದಿಂದ ಸಾಗುತ್ತಿದೆ. ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಆರ್.ವಿ. ದೇಶಪಾಂಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಗ್ರಾಮಕ್ಕೆ ಇವತ್ತು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದಂಥ ಆರ್.ವಿ. ದೇಶಪಾಂಡೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಥಳಕ್ಕೆ ಆಗಮಿಸಿದಂಥ ದೇಶಪಾಂಡೆ ಅವರು ಈಗಾಗಲೇ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡು ಒಂದು ರೀತಿಯ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿಯುತ್ತಿದ್ದಾರೆ. ಈಗಾಗಲೇ ಅವರು ಕಳೆದ ಹಲವು ದಿನಗಳ ಹಿಂದಿನಿಂದ ಸಂಬಂಧಪಟ್ಟ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಬಗ್ಗೆ ದೇಶಪಾಂಡೆ ಅವರನ್ನ ಮಾತಾಡ್ಸೋಣ. ಸರ್, ಈಗ ತಾವು ಸ್ಥಳಕ್ಕೆ ಆಗಮಿಸಿದ್ರಿ ಸರ್. ಈಗ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ನಡೆದಿದೆ. ಕೆಲವೊಂದು ಮಾಧ್ಯಮಗಳ ಈಗ ಸರ್ ಅವ್ರಿಗೆ ನಾಯಕರು ಬರ್ತಿದ್ದಾರೆ ಹೋಗ್ತಿದ್ದಾರೆ, ಅವ್ರಿಗೆ ಒಂದು ಪರಿಹಾರ ಸಿಗಬೇಕು. ಈ ಒಂದು ಮಾತು ಹೇಳ್ತೇನೆ, ಈಗ ಯಾರ ಮನೆ ಬಿದ್ದಿದ್ದಾವೆ ಅವ್ರಿಗೆ ಹೊಸ ಮನೆ ಕೊಡ್ತೇವೆ, ಯಾರ ಮನೆ ಭಾಷಾ ಬಿದ್ದಿದ್ದಾವೆ ಅವ್ರ ಪರಿಹಾರ ಕೊಡ್ತೇವೆ. ಡೋಣಿ ಸಂಪೂರ್ಣವಾಗಿ ಹಾಳಾದರೆ ಅದರ ಪರಿಹಾರ ಕೊಡಬೇಕಾಗ್ತದೆ. ಭಾಷಾ ಹಾಳಾಗಿದ್ದರೆ ಅದು ರಿಪೇರ್ ಮಾಡಲಿಕ್ಕೆ ಆರ್ಥಿಕ ನೆರವು ಕೊಡಬೇಕಾಗ್ತದೆ. ಈಗ ಬೆಳೆ ಬರ್ತದೆ, ಬೆಳೆ ಹಾಳಾಗಿದ್ದರೆ ಬೆಳೆ ಪರಿಹಾರ ಕೊಡಬೇಕಾಗ್ತದೆ. ಇದು NDRF ನಾರ್ಮ್ಸಲ್ಲಿ ಇದೆ. ಹಾಗಾಗಿ ಇವರೆಲ್ಲರೂ ಇವ್ರದ್ದು ಪಾಪ ಇವ್ರು ಹೆಣ್ಮಕ್ಳಲ್ಲ, ಇಲ್ಲಿ ಇದ್ದ ಜನಪ್ರತಿನಿಧಿಗಳು ಯಾರಿದ್ದಾರೆ, ಪಂಚಾಯತ್ ಅಧ್ಯಕ್ಷರುಗಳೆಲ್ಲ ಇವತ್ತು ನಾನು ಹೇಳಿದೆ, ಇವತ್ತು ಮುಖ್ಯಮಂತ್ರಿಗಳ ಈ ಸೈಡ್ ಬಂದಾಗ, ಜಿಲ್ಲಾಧಿಕಾರಿ ಬಂದಾಗ ಮನವಿ ಮಾಡಿರಿ. ಆ ಮನವಿಯಲ್ಲಿ ಏನೇನು ಆಗಿದೆ ಅನಾಹುತ ಅದ್ರ ಪರಿಚಯ ಮಾಡಿಕೊಡ್ರಿ ಮತ್ತು ಪರಿಹಾರ ಕೇಳಿಕೊಡ್ರಿ ಅಂತ ಹೇಳಿದೆ. ನನಗೂ ಒಂದು ಕಳಿಸ್ತಾ ಹೇಳಿದ್ದೇನೆ. ಹಾಗೆ ನಾನು ಈ ಭಾಗದ ಬಗ್ಗೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ನಾನು ಇಷ್ಟೊಂದು ಕಷ್ಟ ಜನ ನೋಡಿಲ್ಲ. ಇದು ಹಿಂದೂ ಆಗಿದ್ದಾವೆ ಅನಾಹುತಗಳು, ಇಂಥ ಅನಾಹುತ ಅಲ್ಲ, ಬೇರೆ ಬೇರೆ ರೀತಿಯ ಅನಾಹುತಗಳು ಆಗಿದ್ದಾವೆ, ಅದನ್ನು ನೋಡಿದ್ದೇನೆ. ಆ ಸಮಯದಲ್ಲಿ ಏನು ಪರಿಹಾರ ಕೊಡಬೇಕು ಕೊಟ್ಟಿದ್ದೇವೆ. ಆದರೆ ಈ ಸಮಯದಲ್ಲಿ ಇವ್ರ ಸಹಾಯಕ್ಕೆ ಪ್ರತಿಯೊಬ್ಬರು ಧಾವಿಸ್ಬೇಕು. ಈಗ ನಮ್ಮ ವಿಜೇಂದ್ರ ಬಂದರು, ಸಂತೋಷ. ಇದು ಎಲ್ಲ ಪಕ್ಷಾತೀತವಾಗಿ ಆಗುವ ಕೆಲಸಗಳು. ಹಾಗಾಗಿ ಇವತ್ತು ಈ ಹೆಣ್ಮಕ್ಕಳಿಗೆ ಅಲ್ರಿ ಯಾರು ಹೇಳಿದ್ರಿ ಪರಿಹಾರ ಕೊಟ್ಟರೆ ಹೇಳಿದ್ರಿ ಹೇಳು. 25,000ದಂತೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಪರಿಹಾರ. ಈಗಾಗಲೇ 25,000 ಅಂತ ಪರಿಹಾರ ಕೊಟ್ಟಿದ್ದಾರಮ್ಮ ನಿಮಗೆ. ಅವರು ಹೇಳ್ತಿರೋದು ಸಚಿವರು ಬಂದಿದ್ರು, ಉಸ್ತುವಾರಿ ಸಚಿವರಾಗಿರುವಂಥ ಮಾಂಕಾಳ್ ವೈದ್ಯ ಅವರು ಸುಮಾರು 15 ಲಕ್ಷ ಪ್ಯಾಕೇಜನ್ನು ತಂದು ಹೋಗಿದ್ರು. ಜೊತೆಗೆ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಮನೆಯವ್ರಿಗೂ ಕೂಡ 10,000 ಕೊಡುವಂಥ ಕೆಲಸವನ್ನು ಮಾಡಿದ್ರು. ಶಾಸಕರಾಗಿರುವಂಥ ಸತೀಶ್ ಶೈಲ್ ಅವರು ಕೂಡ 5,000 ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ರು. ಆಸ್ಪತ್ರೆಯಲ್ಲಿರುವಂಥವ್ರಿಗೂ ಕೂಡ 10,000 ಸಹಾಯವನ್ನು ಮಾಡ್ತಾ ಹೋದರು. ನೀವು ಈಗ ಇವರಿಗೆ ಏನು ಭರವಸೆ ಕೊಡ್ತೀರಿ? ನಿಮ್ಮಿಂದ ಏನು ಸಹಾಯ ಆಗುತ್ತೆ? ನನ್ನ ಕಡೆಯಿಂದ ನಾ ಏನು ಸಹಾಯ ಮಾಡೋದು ಮಾಡ್ತಾ ಇದ್ದೀನಿ. ಈಗ ಅಲ್ಲಿ ಸಹಾಯ ಮಾಡಿ ಇಲ್ಲಿ ಬಂದಿದ್ದೀನಿ. ಅದರ ಪ್ರಚಾರ ಮಾಡಬಾರ್ದು ರೀ, ನೀವು ಅದರ ಪ್ರಚಾರ ಮಾಡಬಾರ್ದು, ನಾನು ಮಾಡಬಾರ್ದು. ದಾನ ಗುಪ್ತಿರ್ಬೇಕಂತ ಇದು ನಮ್ಮ ಅಜ್ಜಾರ ಅಪ್ಪ ನಮ್ಗೆ ಹೇಳಿದ್ದಾನೆ. ಹಾಗಾಗಿ ನಾವೇನು ಮಾಡೋದು ಮಾಡ್ತಾ ಇರ್ತೇವೆ, ಗೊತ್ತಲ್ಲ. ಹಾಗಾಗಿ ಅದ್ರ ಬಗ್ಗೆ ಪ್ರಚಾರ ಆಗಬಾರ್ದು. ಮತ್ತು ಇದು ಮಾನವನ ಕರ್ತವ್ಯ. ಜನ ಕಷ್ಟದಿದ್ದಾಗ ಆರ್ಥಿಕವಾಗಿ ಸಂಪನ್ನ ಜನರ ಸಹಾಯ ಹೋಗುವುದು ಇದು ಮಾನವನ ಧರ್ಮ, ಗೊತ್ತಲ್ಲ. ಅಜ್ಜಿ ನೋಡಿ, ಈಗ ಭರವಸೆ ಕೊಟ್ಟಿದ್ದಾರೆ. ಅವರು ದಾನ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆಯ್ತಾ, ಯಾರು ಹೇಳ್ಬೇಕಾ? ನಾವು ಹೇಳ್ತೀವ್ರ, ನಮಗೆಲ್ಲೂ ಉಳಿಲಿಕ್ಕೆ ಜಾಗ ಇಲ್ಲ. ಅದು ಮುಖ್ಯ ಆಗಬೇಕು ನಮಗೆ. ಆ ಮನೆ ಬಿದ್ರೆ ಮನೇಲಿ ಉಳಿ ಪರಿಸ್ಥಿತಿ ಇಲ್ಲ. ಮನೆ ಬೇಕು, ಜಾಗ ಬೇಕು ನಮಗೆ. ಶಾಲೆ ವ್ಯವಸ್ಥೆ ಏನಾದ್ರು ಆಗ್ಬೋದು ಸರ್ಕಾರದ? ನೋಡೋದು ವಿಚಾರ ಮಾಡೋದು, ವಿಚಾರ ಮಾಡೋದು ನೋಡಿ. ಆ ಬಗ್ಗೆ ವಿಚಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ನಾಯಕರಾಗಿರುವಂಥ ಆರ್.ವಿ. ದೇಶಪಾಂಡೆ ಅವರು. ಕಾದ್ ನೋಡೋಣ ಇಲ್ಲಿನ ಗ್ರಾಮಸ್ಥರಿಗೆ ಆರ್.ವಿ. ದೇಶಪಾಂಡೆ ಅವ್ರ ಕಡೆಯಿಂದ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಗುಡ್ಡ ಕುಸಿತ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ.
ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ಹಾನಿಯಾಗಿದೆ, ಪ್ರಾಣ ಹಾನಿಯಾಗಿದೆ. ಜನ ಮನೆ ಮಠ ಎಲ್ಲ ಕಳೆದುಕೊಂಡಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಏನಾಗಿದೆ ಅನ್ನೋದರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಒಂದು ಸ್ಟೆಪ್ಪಲ್ಲಿ ಇದ್ದೀವಿ. ಸರ್ ಸ್ವಲ್ಪ ಸೈಡ್ ಸರ್ 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 ಸೈಡ್ ಸರ್ ರಾಜು ಸರ್ ನಾನು ಗುಡ್ಡ ಕುಸಿತ ಆಗಿರುವಂತಹ ಸ್ಥಳಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಂದು ಪರಿಸ್ಥಿತಿಯನ್ನ ಅಲ್ಲಿ ನೋಡಿದ್ದಾರೆ, ಮತ್ತೆ ಸ್ಥಳೀಯರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹೇಗಾಯಿತು, ಏನಾಯಿತು, ಮತ್ತೆ ಹೇಗಿದೆ ಪರಿಸ್ಥಿತಿ, ಮತ್ತೆ ಎಷ್ಟೆಷ್ಟು ನಷ್ಟ ಆಗಿದೆ, ಪರಿಹಾರದ ಕುರಿತಾಗಿಯೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ಇದೆಲ್ಲ ಮಾಡಿದ್ದಾರೆ BY ವಿಜಯೇಂದ್ರ. ಸರ್ ಸ್ವಲ್ಪ ಸೈಡ್ ಸರ್ 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 ಸೈಡ್ ಸರ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹಾವೇರಿಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಗೆ ತುಂಬಿದ ಐತಿಹಾಸಿಕ ಮದಗದ ಕೆರೆ. ಮದಗದ ಕೆರೆಯನ್ನು ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮದಗದ ಕೆರೆಯ ವೈಭವ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಮೈದುಂಬಿ ಹರಿತಾ ಇದೆ ಮದಗದ ಕೆಂಚಮ್ಮ ಕೆರೆ. ಅದರ ದೃಶ್ಯ ಮನಮೋಹಕವಾಗಿದೆ, ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಬನ್ನಿ ನೋಡೋಣ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಬ್ಬರಿಸಿದ ವರುಣ ಕಾಡಿನ ನಡುವೆ ಮೈದುಂಬಿ ಹರಿತಾ ಇದೆ. ಭದ್ರೆಯ ಆ ಮನಮೋಹಕ ಆ ಸೌಂದರ್ಯವನ್ನು ನೋಡೋದೇ ಚಂದ. ಭದ್ರಾ ನದಿಯ ಹರಿವಿನ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪ್ರಕೃತಿಯ ನಡುವೆ ಭದ್ರೆ ಹರಿಯುವಂತಹ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಹೆಬ್ಬಾಳ ಸೇತುವೆಯಲ್ಲಿ ಭದ್ರೆ ಏನು ಹರಿಯುತ್ತೆ ಆ ದೃಶ್ಯ ನೋಡಿ.